ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ಇಂದಿನ ವಿಡಿಯೋದಲ್ಲಿ ನಾವು ದೇವರ ವಿಗ್ರಹಗಳು, ರಾಯರ ವಿಗ್ರಹಗಳು ಹಾಗೂ ಪೂಜೆ ಸೇವೆಗೆ ಬಳಸುವಂತಹ ಎಲ್ಲ ಸಾಮಗ್ರಿಗಳನ್ನು ಹೇಗೆ ನೈಸರ್ಗಿಕವಾಗಿ ತೊಳೆಯೋದು ಅಂತೇಳಿ ತಿಳ್ಕೊಳ್ಳೋಣ. ನಾನು ಪ್ರತಿ ಏಕಾದಶಿ ದಿನ ಈ ಥರ ವಿಗ್ರಹಗಳನ್ನು ತೊಳೆಯುತ್ತೇನೆ. ಅದಕ್ಕೆ ನಾವು ಯಾವುದೇ ರೀತಿಯಾಗಿ ಕೆಮಿಕಲ್ಸು ಏನು ಬಳಸದೆ ನೈಸರ್ಗಿಕವಾಗಿರುವಂತಹ ಪದಾರ್ಥವನ್ನು ಬಳಸಿಯೇ ವಿಗ್ರಹಗಳನ್ನು ತೊಳೆಯುತ್ತೇನೆ. ಮೊದಲು ವಿಗ್ರಹಗಳನ್ನು ತೊಳೆಯೋಕ್ಕೆ ಈ ರೀತಿ ಶುದ್ಧ ಜಲ, ನಂತರ ನೈಸರ್ಗಿಕವಾಗಿ ಸಿಗುವಂಥ ಈ ರೀತಿ ಇರುವಂಥ ಅಂಟು ಒಳೆಕಾಯಿ ಅಂತ ಸಿಗುತ್ತವೆ. ಎಲ್ಲ ಅಂಗಡಿಗಳಲ್ಲಿ ಅಂಟು ಒಳಕಾಯಿ ಅಂತ ಕೇಳಿದರೆ ಕೊಡ್ತಾರೆ. ಅಂಟು ಒಳಕಾಯಿನ ತಂದು ಈ ಥರ ಬಿಸಿನೀರಲ್ಲಿ, ಕುದಿಯುವ ಬಿಸಿನೀರಲ್ಲಿ ಹಾಕಿಟ್ಟು ಸ್ವಲ್ಪ ನೆನೆಸಿಡ್ಬೇಕು. ನೆನೆಸಿದರೆ ಅವು ಚೆನ್ನಾಗಿ ನೊರೆ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಾಯ್ದು ನೆನೆಸಬೇಕು. ಯಾವುದೇ ರೀತಿಯ ಕೆಮಿಕಲ್ಸ್ ಏನು ಬಳಸದೆ ಈ ರೀತಿಯಾಗಿರುವಂಥ ಅಂಟು ಒಳಕಾಯಿ, ನಂತರ ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈ ರೀತಿಯಾಗಿರುವಂಥ ಹುಣಸೆಹಣ್ಣು ಹಾಗೂ ಅಂಟು ಒಳಕಾಯಿ ನೈಸರ್ಗಿಕವಾಗಿರುವಂಥ ಈ ಪದಾರ್ಥಗಳನ್ನು ಬಳಸಿ ನಾವು ದೇವರ ವಿಗ್ರಹ, ರಾಯರ ವಿಗ್ರಹ ಹಾಗೂ ಪೂಜಾ ಸಾಮಗ್ರಿಗಳನ್ನು ಬಳಸಬೇಕು. ಯಾವುದೇ ಕಾರಣಕ್ಕೂ ಪೀತಾಂಬರ, ಸಬೀಣ ಈ ಥರ ಕೆಮಿಕಲ್ಸ್ ಬಳಸಬಾರ್ದು. ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಚೆನ್ನಾಗಿ ನೆನೆದ ನಂತರ ಅವನ್ನ ಚೆನ್ನಾಗಿ ಈ ಥರ ಹಿಜಿಗಿದ್ರೆ ಕ್ಲೀನಾಗಿ ಎಲ್ಲ ಸೋಪಿನ ನೊರೆ ಎಲ್ಲವನ್ನು ಬಿಟ್ಕೊಳ್ಳುತ್ತೆ. ನೋಡಿರಿ, ಈ ಥರ ಎಷ್ಟು ನೊರೆ ಬಿಟ್ಕೊಳ್ಳುತ್ತೆ. ಇವು ನೈಸರ್ಗಿಕವಾಗಿರುವಂತಹ ಪದಾರ್ಥ. ಈ ಪದಾರ್ಥವನ್ನೇ ಬಳಸಿ ನಾವು ದೇವರ ವಿಗ್ರಹಗಳನ್ನು, ರಾಯರ ವಿಗ್ರಹಗಳನ್ನು ತೊಳ್ಕೊಳ್ಬೇಕು. ನಾನು 15 ದಿನಕ್ಕೊಮ್ಮೆ ಬರುವಂಥ ಪ್ರತಿ ಏಕಾದಶಿ ದಿನ ವಿಗ್ರಹಗಳನ್ನು ತೊಳ್ಕೊಳ್ಳುತ್ತೇನೆ. ಈ ಪದ್ಧತಿಯನ್ನು ವಿಗ್ರಹ ತೊಳೆಯೋದು ಎಂತಾರೆ. ಅಭಿಷೇಕ ಅನ್ನೋಲ್ಲ. ಅಭಿಷೇಕ ಬೇರೆ, ವಿಗ್ರಹಗಳನ್ನು ತೊಳೆಯೋದು ಬೇರೆ. ಈ ರೀತಿ ಪದಾರ್ಥಗಳನ್ನು ಬಳಸುವುದನ್ನು ವಿಗ್ರಹ ತೊಳೆಯೋದು ಅಂತಾರೆ. ಪ್ರತಿನಿತ್ಯ ನಾವು ಜಲಾಭಿಷೇಕ, ಕ್ಷೀರಾಭಿಷೇಕ ಮಾಡುವುದನ್ನು ಅಭಿಷೇಕ ಎಂದು ಕರೆಯುತ್ತೇವೆ. ಮೊದಲು ನಾನು ಶ್ರೀಹರಿಯ ವಿಗ್ರಹ ತೊಳ್ಕೊಳ್ತೀನಿ. ಅದಕ್ಕೆ ನಾನು ಅಂಟು ಒಳಕಾಯಿ ನೆನೆಸಿಟ್ಟಿದ್ದಲ್ಲ, ನೊರೆ ಹಾಗೂ ಹುಣಸೆಹಣ್ಣು ಎಲ್ಲವನ್ನು ಹಾಕಿ ಕ್ಲೀನಾಗಿ ಉಜ್ಜಿ 2-3 ಸರಿ ತೊಳಿಬೇಕು. ಆಗ ಮಾತ್ರ ನಾವು ಅಭಿಷೇಕ ಮಾಡಿದಾಗ ಎಲ್ಲ ಜಿಡ್ಡು ಎಲ್ಲ ಇರುತ್ತದೆ, ಎಲ್ಲ ಕ್ಲೀನಾಗಿ ಸ್ವಚ್ಛವಾಗಿ ಬೆಳ್ಳಗೆ ಚೆನ್ನಾಗಿ ಹೊಳಪು ಬರುತ್ತೆ. ಆಗ ಯಾವುದೇ ರೀತಿಯಾಗಿ ಕಪ್ಪು ಕಲೆ ಏನೇ ಇದ್ದರೂ ಎಲ್ಲ ಹೋಗಿ ಕ್ಲೀನಾಗಿ ಆ ವಿಗ್ರಹಗಳು ಹೊಳಪಿನಿಂದ ಬರುತ್ತವೆ. ನಾವು ದೇವರ ವಿಗ್ರಹಗಳಿಗೆ, ರಾಯರ ವಿಗ್ರಹಗಳಿಗೆ ಸಾನ್ನಿಧ್ಯ ತುಂಬಿರುತ್ತೇವೆ, ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ಜೀವ ಕಳೆ ತುಂಬಿರುತ್ತೇವೆ ಅಲ್ವಾ. ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಕೆಮಿಕಲ್ಸು ಬಳಸದೆ ನೈಸರ್ಗಿಕವಾಗಿ ಇರುವಂಥ ಈ ರೀತಿ ಪದಾರ್ಥಗಳನ್ನು ಬಳಸಿಯೇ ನಾವು ವಿಗ್ರಹಗಳನ್ನು ತೊಳಿಬೇಕು. ಆಗ ಯಾವುದೇ ರೀತಿಯಾಗಿ ದೋಷ ಬರಲ್ಲ. ಕೆಮಿಕಲ್ಸ್ ಬಳಸಿ ನಾವು ವಿಗ್ರಹಗಳನ್ನು ತೊಳೆದರೆ ನಮ್ಮ ಅಜ್ಜಿ ಹೇಳ್ತಾ ಇದ್ದರು, ಚರ್ಮ ರೋಗ ಆ ಥರ ಬರುತ್ತೆ, ದೋಷ ಬರುತ್ತೆ. ಆದ್ದರಿಂದ ನೈಸರ್ಗಿಕವಾಗಿರುವಂಥ ಪದಾರ್ಥಗಳನ್ನು ಬಳಸಿಯೇ ವಿಗ್ರಹಗಳನ್ನು ತೊಳಿಬೇಕು ಎಂದೇಳಿ ನಮ್ಮ ಅಜ್ಜಿ ಹೇಳ್ತಾ ಇದ್ದರು. ನಂತರ ಎಲ್ಲ ಇದೇ ರೀತಿಯಾಗಿ ನೋಡಿ, ಕ್ಲೀನಾಗಿ ಎಷ್ಟು ಶೈನಿಂಗು, ಎಷ್ಟು ಹೊಳಪು ಬರ್ತಾಯಿದೆ. ವಿಗ್ರಹಗಳನ್ನು ಕ್ಲೀನಾಗಿ ನೀರಲ್ಲಿ ತೊಳೆದ ನಂತರ ಈ ರೀತಿಯಾಗಿ ಒಣ ಬಟ್ಟೆಯಿಂದ ಒರೆಸಿ ಕ್ಲೀನಾಗಿ ಮೂಲೆಗೆ ಎಲ್ಲವೂ ಕ್ಲೀನಾಗಿ ಒಣ ಬಟ್ಟೆಯಿಂದ ಒರೆಸ್ಬೇಕು. ಇದೇ ರೀತಿ ಇರುವಂಥ ಎಲ್ಲ ವಿಗ್ರಹಗಳನ್ನು ಕ್ಲೀನಾಗಿ ತೊಳೆದು ನೀರಲ್ಲಿ ಒರೆಸಿ ನಂತರ ಮರುದಿನದ ಪೂಜಾ ಸೇವೆಗೆ ಬಳಸ್ಕೊತೀನಿ. ಮೊದಲು ಎಲ್ಲವನ್ನು ಕ್ಲೀನಾಗಿ ತೊಳ್ಕೊಂಡು, ನೀರಲ್ಲಿ ತೊಳ್ಕೊಂಡು ಒರೆಸಿಟ್ಕೊಂಡು, ನಂತರ ನಾವು ಪೂಜೆಗೆ ಏನು ಬಳಸಿರ್ತೀವೋ ಕಂಚಿಂದು, ಹಿತ್ತಾಳೆ, ತಾಮ್ರ, ಬೆಳ್ಳಿದು ಏನು ಇರುತ್ತೋ ಸಾಮಾನೆಲ್ಲನೂ ಕ್ಲೀನಾಗಿ ಪ್ರತಿಯೊಂದನ್ನು ತೊಳ್ಕೊಂಡು ನಾವು ಪೂಜಾ ಸೇವೆಗೆ ಬಳಸ್ಕೊಬೋದು. ನೋಡಿರಿ, ಎಷ್ಟು ಚೆನ್ನಾಗಿ ಎಷ್ಟು ಹೊಳಪು ಬರ್ತಾಯಿದೆ. ಏನೂ ಉಜ್ಜೋದು ಅಷ್ಟು ತೊಂದರೆ ಏನೂ ಇರಲ್ಲ. ಕ್ಲೀನಾಗಿ ಹುಣಸೆಹಣ್ಣು ಹಾಕಿ ತಿಕ್ಕಿದ್ರೆ ನೋಡಿರಿ ಎಷ್ಟು ಹೊಳಪು ಬರ್ತಾಯಿದೆ. ನೈಸರ್ಗಿಕವಾಗಿರುವಂಥ ಪದಾರ್ಥ ಇವನ್ನೇ ಬಳಸಿ ದೇವರ ವಿಗ್ರಹ, ರಾಯರ ವಿಗ್ರಹಗಳು ಹಾಗೂ ಪೂಜೆ ಸಾಮಗ್ರಿಗೆ ಬಳಸುವಂಥ ಸಾಮಗ್ರಿಗಳನ್ನು ತೊಳೆದಾಗ ತುಂಬ ಹೊಳಪು ಹಾಗೂ ತುಂಬ ಲಕ್ಷಣವಾಗಿ ಕಾಣುತ್ತವೆ. ಇದೇ ರೀತಿಯಾಗಿ ಮಾಡಿ ಹಾಗೂ ಇದೇ ರೀತಿಯಾಗಿರುವಂಥ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿಯೇ ದೇವರ ವಿಗ್ರಹ, ರಾಯರ ವಿಗ್ರಹ ತೊಳೆದಾಗ ಯಾವುದೇ ರೀತಿಯಾಗಿ ದೋಷಗಳು ಬರಲ್ಲ. ನಾವು ಪೂಜೆ ಸೇವೆ ಎಷ್ಟು ನಿಷ್ಠೆಯಿಂದ ಮಾಡುತ್ತೇವೋ ಅದರಂತೆಯೇ ಪೂಜೆ ಸೇವೆಗೆ ಬಳಸುವಂಥ ಎಲ್ಲ ಉಪಕರಣಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಸಹ ನಮಗೆ ಅಷ್ಟೇ ಪುಣ್ಯವನ್ನು ತಂದು ಕೊಡುತ್ತದೆ. ಏಕಾದಶಿ ದಿನ ಈ ರೀತಿಯಾಗಿ ಭಗವಂತ ನಾಮಸ್ಮರಣೆ ಮಾಡುತ್ತಾ, ರಾಯರ ಸ್ಮರಣೆ ಮಾಡುತ್ತಾ ಉಪಕರಣಗಳನ್ನು ತೊಳೆದು ಕ್ಲೀನಾಗಿ ಇಟ್ಕೊಂಡು ಪೂಜಾ ಸೇವೆಗೆ ಬಳಸೋಣ. ರಾಯರಿದ್ದಾರೆ.